ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಪುನಃ ತಮಗೆಲ್ಲರಿಗೂ ಸಂತ್ ಜೋಸೆಫ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಸುಸ್ವಾಗತ. ಮಕ್ಕಳೇ, ನೀವು ಈಗಾಗಲೇ ಒಂದು ಪದ್ಯ ಅಂದರೆ 1000 ಕಂಬಗಳಾಗೋಣ ಪದ್ಯ ಮತ್ತು ಒಂದು ಗದ್ಯ ಪಾಠ ಜೀವದಯೆ, ಈ ಪಾಠಗಳ ಕುರಿತು ತಿಳಿದುಕೊಂಡಿರುವಿರಿ. ಈ ದಿನ ನಾವು ಹಂಚಿ ತಿನ್ನೋಣ ಗದ್ಯ ಪಾಠವನ್ನು ತಿಳಿದುಕೊಳ್ಳೋಣ. ಹಂಚಿ ತಿನ್ನೋಣ ಈ ಗದ್ಯ ಪಾಠವು ಇದೊಂದು ಕಿರುನಾಟಕವಾಗಿದೆ. ಈ ಪಾಠದಲ್ಲಿ ಇಬ್ಬರು ಗೆಳೆಯರು ಹಾಗೂ ಹಿರಿಯರ ನಡುವೆ ನಡೆದ ಸಂಭಾಷಣೆಯಾಗಿದೆ. ಮೊದಲು ಈ ಪಾಠವನ್ನು ನಾನು ಓದಿಸುತ್ತೇನೆ, ನೀವು ಗಮನವಿಟ್ಟು ಆಲಿಸಬೇಕು. ಹಂಚಿ ತಿನ್ನೋಣ ಕಿರುನಾಟಕ. ಕಿರುನಾಟಕ ಅಂದರೆ ಚಿಕ್ಕದಾಗಿರತಕ್ಕಂಥ ನಾಟಕ. ಬಾಲು ಮತ್ತು ಸೇತು ಒಂದೇ ವಠಾರದಲ್ಲಿ ವಾಸ ಮಾಡುತ್ತಿದ್ದರು. ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿ ಮಾವಿನ ಮರವಿತ್ತು. ಅದು ಮಾವಿನ ಹಣ್ಣಿನ ಕಾಲ. ಮರದಲ್ಲಿ ಕೆಂಪು ಹಳದಿ ಬಣ್ಣದ ಮಾವಿನ ಹಣ್ಣುಗಳಿದ್ದವು. ಸೇತುವಿಗೆ ಹಣ್ಣು ನೋಡಿ ಆಸೆಯಾಯಿತು. ಕಲ್ಲು ತೆಗೆದು ಒಗೆದ. ಒಂದು ಹಣ್ಣು ಪಕ್ಕದ ಹಿತ್ತಲಲ್ಲಿ ಬಿತ್ತು. ಬಾಲು ಓಡಿ ಬಂದು ಆ ಹಣ್ಣನ್ನು ಹೆಕ್ಕಿಕೊಂಡ. ಅಷ್ಟರಲ್ಲಿ ಸೇತು ಓಡಿ ಬಂದ. ಸೇತು, ಏ ಬಾಲು, ಕೊಡೋ, ಅದು ನನ್ನ ಹಣ್ಣು. ಬಾಲು, ಅಲ್ಲ, ನನ್ನದು. ಸೇತು, ನಾನು ಕಲ್ಲು ಒಗೆದಾಗ ಬಿದ್ದ ಹಣ್ಣು. ಬಾಲು, ಏ, ಯಾವ ಮರದ ಹಣ್ಣೋ ಅದು? ಸೇತು, ಯಾವುದೇನು? ಮಾವಿನ ಮರದ್ದು. ಬಾಲು, ಮರ ಇರೋದು ಎಲ್ಲಿ ಹೇಳು? ಸೇತು, ದಾರಿ ಬದೀಲಿ. ಬಾಲು, ಹಣ್ಣು ಎಲ್ಲಿ ಬಿತ್ತು ಹೇಳು? ಸೇತು, ಅದು ಅದು ನಿಮ್ಮ ಹಿತ್ತಲಲ್ಲಿ. ಬಾಲು, ಹೌದು ತಾನೇ, ಅದಕ್ಕೆ ಇದು ನನ್ನ ಹಣ್ಣು, ಕೊಡೋದಿಲ್ಲ ಹೋಗೋ. ಸೇತು, ನಾನು ಬೀಳಿಸಿದ ಹಣ್ಣು, ಕೊಡ್ತೀಯೋ ಇಲ್ಲವೋ? ಬಾಲು, ಕೊಡೋದಿಲ್ಲ, ಏನು ಮಾಡ್ತೀಯಾ? ಸೇತುವಿಗೆ ವಿಪರೀತ ಸಿಟ್ಟು ಬಂತು. ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು, ಆಗಲಿಲ್ಲ. ಇಬ್ಬರೂ ಜಗಳವಾಡಿದರು. ನೆಲದ ಮೇಲೆ ಬಿದ್ದು ಹೊರಳಾಡಿದರು. ಜಗಳವನ್ನು ನೋಡುತ್ತಿದ್ದ ಹಿರಿಯರೊಬ್ಬರು ಅಲ್ಲಿಗೆ ಬಂದರು. ಹಿರಿಯರು, ಏಕೆ ಮಕ್ಕಳೇ ಜಗಳ? ಸೇತು, ನಾನು ಬೀಳಿಸಿದ ಹಣ್ಣು. ಬಾಲು, ನಮ್ಮ ಹಿತ್ತಲಿನಲ್ಲಿ ಬಿದ್ದ ಹಣ್ಣು. ಹಿರಿಯರು, ಹಣ್ಣು ಎಲ್ಲಿದೆ ನೋಡುವ? ಅದು ದಾರಿಯಲ್ಲಿ ಬಿದ್ದು ನಜ್ಜುಗುಜ್ಜಾಗಿತ್ತು, ಒಳಗೆ ಮಣ್ಣು ತುಂಬಿತ್ತು. ಹಿರಿಯರು, ನೋಡಿದಿರಾ ಮಕ್ಕಳೇ, ನೀವಿಬ್ಬರು ಶಾಲೆಗೆ ಹೋಗುವ ಹುಡುಗರು, ಜಗಳ ಮಾಡಿ ಏನು ಲಾಭವಾಯಿತು? ಈ ಹಣ್ಣನ್ನು ಆ ಹಣ್ಣನ್ನು ಹಂಚಿ ತಿನ್ನುತ್ತಿದ್ದರೆ ಇಬ್ಬರಿಗೂ ಸಂತೋಷವಾಗುತ್ತಿತ್ತು ಅಲ್ಲವೇ? ಮಕ್ಕಳು ತಲೆ ತಗ್ಗಿಸಿದರು. ಹಣ್ಣನ್ನೇ ನೋಡುತ್ತಾ ನಿಂತರು. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಹಿರಿಯರು, ಜಾಣ ಹುಡುಗರು ನೀವು, ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಮನಸ್ಸಿದೆ ಅಲ್ಲವೇ? ಮಕ್ಕಳು, ಹೌದಜ್ಜ. ಹಿರಿಯರು ತನ್ನ ಕೈಯಲ್ಲಿದ್ದ ಬೆತ್ತ ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು. ಅದನ್ನು ಇಬ್ಬರಿಗೂ ಹಂಚಿಕೊಟ್ಟರು. ಮಕ್ಕಳು ಹಣ್ಣು ತಿಂದರು, ಜಗಳ ಮರೆತರು. ಮಕ್ಕಳೇ, ಈ ಪಾಠದಲ್ಲಿ ಇದು ಇಷ್ಟೊತ್ತನ ಏನು ಓದಿದಿನಲ್ಲ, ಇದರೊಳಗೆ ಅರ್ಥ ತಿಳಿಯಿರಿ ಅಂದರೆ ನ್ಯೂ ವರ್ಡ್ಸ್, ಅರ್ಥ ತಿಳಿಯಿರಿ ಪದಗಳನ್ನು ನಾನೀಗ
ಓದಿ ಹೇಳ್ತೀನಿ. ತಾಗಿ, ತಾಗಿ ಅಂದರೆ ಹತ್ತಿರ, ಸಮೀಪ. ಹೊಗೆ, ಬಿಸಾಕು. ಹೆಕ್ಕು ಅಂದರೆ ಆರಿಸು ಅಥವಾ ಆಯು. ವಿಪರೀತ, ವಿಪರೀತ ಅಂದರೆ ಅತಿಯಾಗಿ, ಹೆಚ್ಚಾಗಿ ಅನ್ನುವ ಅರ್ಥದೊಳಗೆ ಐತಿ. ಕಸಿಯು, ಕಿತ್ತುಕೊಳ್ಳು, ಸೆಳೆದುಕೊಳ್ಳು. ಇನ್ನು ಜಗಳ, ಜಗಳ ಅಂದರೆ ಗಲಾಟೆ. ಹೊರಳಾಡು ಅಂದರೆ ಉರುಳಾಡು, ರೋಡ್ ಮ್ಯಾಗ ಉರುಳಾಡೋದು. ನಜ್ಜುಗುಜ್ಜಾಗು, ಜಜ್ಜಿ ಹೋಗು. ನಜ್ಜುಗುಜ್ಜಾಗು ಅಂದರೆ ಜಜ್ಜಿ ಹೋಗು. ಇನ್ನು ವಿವರ ತಿಳಿಯಿರಿ. ವಠಾರ ಅಂತಂದು ಏನು ಬಂದೈತಲ್ಲ ಅಲ್ಲಿ, ವಠಾರ ಅಂದ್ರೆ ಸಾಲು ಮನೆಗಳಿರುವ ತಾಣ. ತಾಣ ಅಂದ್ರೆ ಸ್ಥಳ, ಸಾಲಾಗಿ ಮನೆಗಳು ಇರತಕ್ಕಂಥ ಸ್ಥಳ. ಹಿತ್ತಲು, ಮನೆಯ ಹಿಂದಿನ ಆವರಣದ ಒಳಗಿನ ಜಾಗ. ಮನೆಯ ಒಳಗೆ ಹಿಂದಿನ ಬಾಜು ಇರ್ತೈತಲ್ಲ ಅದಕ್ಕೆ ಹಿತ್ತಲು ಅಂತ ಕರೀತಾರೆ, ಗಾರ್ಡನ್ ಅಂತಂದು ಕರೀತಾರೆ. ಈಗ ಮನೆ ಹಿಂದಿನ ಬಾಜು ಇರೋದಕ್ಕೆ ಹಿತ್ತಲು ಅಂತಂದು ಕರೀತಾರ. ಮಕ್ಕಳೇ, ಇಲ್ಲಿಯವರೆಗೆ ನೀವು ಹಂಚಿ ತಿನ್ನೋಣ ಈ ಗದ್ಯ ಪಾಠವನ್ನು ನಾನು ಓದಿದೆ, ನೀವೆಲ್ಲರೂ ಕೇಳಿರುವಿರಿ. ಮತ್ತು ಅದರಲ್ಲಿರುವ ಪದಗಳನ್ನು ತಿಳ್ಕೊಂಡ್ರಿ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಈ ಪಾಠದ ವಿವರಣೆಯನ್ನು ನೋಡೋಣ. ನೀವು ಮನೆಯಲ್ಲಿ ಇದನ್ನು, ಈ ಗದ್ಯ ಪಾಠವನ್ನು ಓದಲು ಕಲಿಯಿರಿ. ಧನ್ಯವಾದಗಳು.